ಪ್ರಸಿದ್ಧ ಕೋಟೆ ಮಾರಿಕಾಂಬ ಜಾತ್ರೆಗೆ ಕಳೆದ 5 ದಿನ ಅತ್ಯಂತ ಸಡಗರ ಸಂಭ್ರಮ ಶ್ರದ್ಧಾ ಭಕ್ತಿಯಿಂದ ಲಕ್ಷ ಸಂಖ್ಯೆಯಲ್ಲಿ ಭಕ್ತರು ಅಮ್ಮನವರಿಗೆ ಪೂಜೆಯನ್ನು ಸಲ್ಲಿಸಿ ಕೃತಾರ್ಥರಾಗಿದ್ದಾರೆ. ಕಾರಣ ಇದಕ್ಕೆ ಇದರದೇ ಆದಂಥ ಇತಿಹಾಸ ಇದೆ. ಶಿವಪ್ಪನಾಯಕನ ಕಾಲದಿಂದನೂ ಕೋಟೆ ಮಾರಿಕಾಂಬೆಗೆ ಪೂಜೆಯನ್ನು ನಗರದ ಜನತೆಗಳು ಅವಾಗ ಗ್ರಾಮೀಣ ಭಾಗದ ಜನರು ಸಲ್ಲಿಸ್ತಾ ಇದ್ದರು. ಕಳೆದ 5 ದಿನದಿಂದ ನಿರಂತರವಾಗಿ ಪೂಜೆ ನಡೆದಿದೆ. ಮಂಗಳವಾರ ಗಾಂಧಿ ಬಜಾರ್ನಲ್ಲಿ, ಅಲ್ಲಿಂದ ಇಲ್ಲಿಗೆ 4 ದಿನ. ಇವತ್ತು ಅಂತಿಮ ಕೊನೆಯ ಕ್ಷಣ. ಈಗಾಗಲೇ ಬೆಳಗ್ಗೆಯಿಂದ ವಾಲ್ಮೀಕಿ ಸಮಾಜದವ್ರದ್ದು ಪೂಜೆ ಆಯಿತು, ಹಾಗೆಯೇ ಅದಾದಮೇಲೆ ಉಪ್ಪಾರದಾಯಿತು. ಈಗ ಮಡಿವಾಳ ಸಮಾಜದ ನಡೀತಿದೆ, ಅವ್ರದ್ದು ಸಹ ಮಹಾಮಂಗಳಾರತಿ ಆಗುತ್ತೆ. ಇದ್ರ ಮಧ್ಯೆ ಮಾಧ್ಯಮದ ಪೂಜೆನೂ ಸಹ ಈಗಾಗಿದೆ. ಇದಾದಮೇಲೆ ರಕ್ಷಣಾ ಇಲಾಖೆ ಪೊಲೀಸ್ನವರು, ಜಿಲ್ಲಾ ರಕ್ಷಣಾಧಿಕಾರಿ ನಿಖಿಲ್ ಅವರ ನೇತೃತ್ವದಲ್ಲಿ ಅತ್ಯಂತ ಯಶಸ್ವಿಯಾಗಿ ಈ ಜಾತ್ರೆಗೆ ಅವರು ಬಂದೋಬಸ್ತನ್ನು ಮಾಡಿದ್ದಾರೆ. ಅವರೆಲ್ಲ ಸಿಬ್ಬಂದಿಗಳು ಸೇರಿ ಪೂಜೆ ಸಲ್ಲಿಸ್ತಾರೆ. ಅದಾದ ಮೇಲೆ ಮಡಿವಾಳ ಸಮಾಜದವರು ಸಹ ಒಂದು ಪೂಜೆ ಮಾಡ್ತಾರೆ. ಇದೆಲ್ಲ ಮುಗಿದ ಮೇಲೆ ಸಮಿತಿ ವತಿಯಿಂದ ಕೋಟೆ ಶ್ರೀ ಮಾರಿಕಾಂಬಾ ಸೇವಾ ಸಮಿತಿ ಕೊನೆಯ ಪೂಜೆಯನ್ನು ಸಲ್ಲಿಸುತ್ತೆ. ಅದಾದಮೇಲೆ ಅಮ್ಮನವರ ವನಪ್ರವೇಶದ ಮೆರವಣಿಗೆ ಪ್ರಾರಂಭ ಆಗುತ್ತೆ. ಅದು ಸುಮಾರು 8 ಗಂಟೆಗೆ ಪ್ರಾರಂಭ ಆಗ್ಬೋದು ಅಂತ ನಮ್ಮ ನಿರೀಕ್ಷೆ. ಇಲ್ಲಿಂದ ಗಾಂಧಿ ಬಜಾರ್ನಿಂದ ಶಿವಪ್ಪನಾಯಕ ಪ್ರತಿಮೆಯಿಂದ BH ರಸ್ತೆ, ಮೀನಾಕ್ಷಿ ಭವನ್ ಕಡೆಯಿಂದ ಟ್ಯಾಂಕ್ ಬ್ಯಾಂಡ್ ರಸ್ತೆ ಅಂತಾರೆ ಅದಕ್ಕೆ, ಅಲ್ಲಿಂದ ಜಯದೇವ ಸರ್ಕಲ್ಲು, ಅಲ್ಲಿಂದ ನಾವು ಸಂಗೊಳ್ಳಿ ರಾಯಣ್ಣ ವೃತ್ತ, ಅಲ್ಲಿಗೆ ಅಂತಿಮ ಜನರಿಗೆ ಅಲ್ಲಿಗೆ ಪ್ರವೇಶ ಕೊನೆಯಾಗತ್ತೆ. ಇದಿಷ್ಟು ಮೆರವಣಿಗೆ 4 ಗಂಟೆ ಒಳಗಡೆ ಮುಗಿಬೇಕು. ಕಾರಣ ನಮ್ಮ ಪೂರ್ವಜರು ಕಲ್ಲು ನೀರು ಕರಗೋ ಹೊತ್ತಲ್ಲಿ ಮಾರಿಕಾಂಬೆಗೆ ವಿಸರ್ಜನೆ ಮಾಡ್ತಾಯಿದ್ರು. ಕಲ್ಲು ನೀರು ಕರಗೋ ಹೊತ್ತು ಅಂದರೆ ಗ್ರಾಮೀಣ ಜನರ ಭಾಷೆಯಲ್ಲಿ 2:30ಯಿಂದ 4:30. ಆ 2:30ಯಿಂದ 4:30 ಒಳಗಡೆಗೆ ನಾವು ವಿಸರ್ಜನೆಯನ್ನು ಮಾಡಬೇಕಾಗತ್ತೆ. ಈ ದಿಸೆಯಲ್ಲಿ ಎಲ್ಲ ಭಕ್ತ ಸಮೂಹ ನಮಗೆ ಸಹಕರಿಸಬೇಕು. ಶಾಸ್ತ್ರೋಕ್ತವಾಗಿ ವಿಸರ್ಜನೆ ಮಾಡೋದಕ್ಕೆ ಅವಕಾಶ ಕಲ್ಪಿಸ್ಕೊಡ್ಬೇಕು. ಆ ಮೂಲಕ ದೇವಿಯ ಕೃಪೆಗೆ ಪಾತ್ರರಾಗಬೇಕು ಅಂತೇಳಿ ಕೋಟೆ ಮಾರಿಕಾಂಬಾ ಸಮಿತಿ ವತಿಯಿಂದ ಹೃದಯಪೂರ್ವಕವಾಗಿ ವಿನಮ್ರವಾಗಿ ವಿನಂತಿಸ್ಕೊಳ್ತೇನೆ.